ಈಗ ನಾವೆಲ್ಲ 80 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಎಲ್ಲರೂ ಕೂಡ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿರಿ, ಅದಕ್ಕೆ ಲಾಸ್ ಅಂದ್ರೆ. ಈಗ ನಮಗೆ ಒಂದು ಕೋರಿ ಅಬೋನೇ ಬಂದಿದೆ. ದಾಳಿಂಬ್ರೆ ಏನಿಲ್ಲ, ಕಟಿಂಗ್ ಮುಗಿಯೋಕೆ ಬಂದಿದೆ. ಇದೇನಿದೆಲ್ಲ ಸೆಕೆಂಡ್ ಕಟಿಂಗ್ ಇದು. ಫರ್ KG ಬಂದು 50 ರೂಪಾಯಿ ಆ ಥರ ಕೊಟ್ಟಿದ್ದೀವಿ ಕಾಯಿದನ್ನು. ಫಸ್ಟ್ನೇ ಕಟಿಂಗೆಲ್ಲ 105, 110 ಆ ಥರ ಕೊಟ್ಟಿದ್ದೀವಿ. ಅಂದರೆ ನಿಮಗೆ ಫಸ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಂ, ಫಸ್ಟಲ್ಲಿ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಅಂದರೆ ಏನು ಗಿಡಲ್ಲಿ ಸ್ವಲ್ಪ ಹಸಿರು ಕಾಣುತ್ತಲ್ಲ, ಸಣ್ಣ ಕಾಯಿ ಚಿಕ್ಕ ಕಾಯಿ ಆ ಥರ ಏನು ಬಿಟ್ಟಿರ್ತಾರಲ್ಲ, ಕೈ ತಪ್ಪಿ ಏನು ಬಿಟ್ಟಿರ್ತಾರಲ್ಲ, ಆ ಕಾಯಿ ಅಷ್ಟು ಉಳ್ಕೊಂಡಿರ್ತಲ್ಲ, ಅದನ್ನೇ ಸ್ವಲ್ಪ ಆಫ್ ರೇಟ್ ಮಾಡಿ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ನಾವು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬಯಲುವದಗೇರಿ ಗ್ರಾಮದ ಶ್ರೀಯುತ ನಾಗರಾಜ್ ಸರ್ ಅವರ ದಾಳಿಂಬೆ ತೋಟದಲ್ಲಿ ಇದ್ದೇವೆ. ಇವರು 12 ಎಕರೆಯಲ್ಲಿ ದಾಳಿಂಬೆ ಬೆಳೆದಿದ್ದು ಈ ಸಲ 1 ಕೋಟಿಗೂ ಅಧಿಕ ಆದಾಯ ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಷ್ಟೇ ಅಲ್ಲದೆ ಈ ಒಂದು ದಾಳಿಂಬೆ ಬೆಳೆಯ ಸಂಕ್ಷಿಪ್ತ ಮಾಹಿತಿಯನ್ನು ಅವರು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದಾರೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಫೇಸ್ಬುಕ್ ಪೇಜ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಳೆದ ಸಲ ಬಂದಾಗ ಒಂದು ಬೆಳವಣಿಗೆ ಹಂತದಲ್ಲಿತ್ತು ದಾಳಿಂಬೆ. ಸೊ ಈಗ ಹಾರ್ವೆಸ್ಟಿಂಗ್ ಹಂತದಲ್ಲಿದೆ. ಸೊ ಈ ಒಂದು ಹಂತದಲ್ಲಿ ಕೊಡಬೇಕಾದ ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಡಿ, ಮತ್ತು ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ಹೊಸದ್ಲಿ ನೀವು ಬಂದಾಗ ಹಿಡಿದು ಹೊಲ ಇತ್ತು, ಸಣ್ಣ ಕಾಯಲ್ಲಿ ಇತ್ತು. ಅದೇನಾಗಿದೆ ಅಂದರೆ ಆ ಟೈಮ್ ಬಿಸಿಲಲ್ಲಿ ಹೆವಿ ಲೋಡಾಗಿ ಕಾಯಿ ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ಈಗ ಹಾರ್ವೆಸ್ಟಿಂಗ್ ಆದರೆ ಈ ವರ್ಷ ರೇಟ್ ಚೆನ್ನಾಗಿರೋದಕ್ಕೆ ಇಲ್ಲಿ ಲೋಕಲ್ ಮಾರ್ಕೆಟ್ ಚೆನ್ನೈ, ಬೆಂಗಳೂರು ಈ ಥರ ಕಳಿಸ್ತಿದ್ವಿ. ನಮಗೆ ಆವ್ರೇಜಾಗಿ ರೇಟು ಫರ್ KG ಬಂದು 105 ರೂಪೀಸನ್ನು ಸಿಕ್ಕಿದೆ. ಹೊಲನೂ ಚೆನ್ನಾಗಿ ಬೆಳೆದಿದೆ. ಈ ವರ್ಷ ಫರ್ ಪ್ಲ್ಯಾಂಟ್ ಬಂದು 28 kg ಮಟ್ಟ ಬಂದಿದೆ, 28-29 kg ಮಟ್ಟ ಬಂದಿದೆ. ನಮಗೇನು ಪರವಾಗಿಲ್ಲ, ಈ ವರ್ಷ ಅಂತೂ ಚೆನ್ನಾಗಿ ಖಂಡಿತ. ಟೋಟಲ್ ಎಷ್ಟು ಎಕರೆಯಲ್ಲಿ ಬೆಳೆಸಿ? ಟೋಟಲು 12 ಎಕರೆಯಲ್ಲಿ ದಾಳಿಂಬೆ ಹಾಕಿದ್ದೀವಿ ನಾವು. 4000 ಪ್ಲ್ಯಾಂಟ್ ಕುಂತ್ಕೊಂಡಿದ್ದಾವೆ. ಅದರಲ್ಲಿ 100-105 ಟನ್ ಮಟ್ಟ ಹಿಲ್ಡಿಂಗ್ ಬಂದಿದೆ. ಟೋಟಲ್ ನಿಮ್ಮೊಂದು ಖರ್ಚು ಕಂಪೇರ್ ಮಾಡಿಕೊಂಡ್ರೆ ಹಿಂಗೆ ವರ್ತ್ಫುಲ್ ಅಂದರೆ ಪರವಾಗಿಲ್ಲ. ನಾವು ಫಾರ್ ಪ್ಲ್ಯಾಂಟಿಗೆ ಬಂದು 2800 ಮಟ್ಟ ಖರ್ಚು ಮಾಡಿದ್ದೀವಿ. ಆದರೆ ಅದು ಇನ್ಕಮ್ ಏನು ಬಂದಿದೆ. ಆಮೇಲೆ ಲಾಭನೂ ಇದೆ, ಯಾಕಂದರೆ ರೇಟು ಚೆನ್ನಾಗಿ ಸಿಕ್ಕಿತ್ತಲ್ಲ. ನಾವೇನು ಎಕ್ಸ್ಪೋರ್ಟು ಕಳ್ಸೋಣಂತೆ ಫಸ್ಟ್ ದಾಳಿಂಬೆ ಬೆಳೆಸಿದ್ದು. ಆದರೆ ಈ ರೇಟಿಗೆ ನಮಗೆ ಇಲ್ಲೇ ವರ್ಕೌಟ್ ಆಗ್ತಿದೆ. ನಮ್ಮ ಇಂಡಿಯಾದಲ್ಲೇ ಚೆನ್ನಾಗಿ ಮಾರ್ಕೆಟ್ ಇದೆ. ಈ ರೇಟ್ಗೇನು ವರ್ಕೌಟ್ ಆಗ್ತಿದೆಯಲ್ಲ, ಇಲ್ಲೇ ಸೇಲ್ ಮಾಡಿದ್ದೀವಿ ಕಾಯೆಲ್ಲ ಕೂಡ. ಓಕೆ ಸರ್. ಅಂದರೆ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ನಮಗೆ ಸೈಜ್ಗಿಂತ ಜಾಸ್ತಿ ನಂಬರ್ ಬರ್ತಾ ಇದೆ, ಅಂದರೆ ಒಂದು ಮರಕ್ಕೆ ಇಷ್ಟು ಬರ್ಬೇಕಂತ. ಅದೇ ಆ್ಯಕ್ಚುಲಿ ಫಾರ್ ಪ್ಲ್ಯಾಂಟ್ ಬಂದು 70ಲಿಂದ 80 ಕಾಯಿ ಬಂದು, ಫಾರ್ ಕಾಯಿ ಬಂದು ನಮಗೆ 500 ಗ್ರಾಮಿಂದ ಜಾಸ್ತಿ ಇದ್ರೇ ನಮಗೆ ರೇಟ್ ಚೆನ್ನಾಗಿ ಸಿಗುತ್ತೆ. ಈಗ ಮಾರ್ಕೆಟಲ್ಲಿ ಹೆಂಗಿಲ್ಲ ಅಂದರೆ 500 ಗ್ರಾಮ್ ಇದ್ದ ಕಾಯಿ KG 300 ರೂಪಾಯಿ ಹೋದರೆ ನಮಗೆ 100 ಗ್ರಾಮ್ ಇದ್ದ ಕಾಯಿ 30 ರೂಪಾಯಿ ಹೋಗುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಅದಕ್ಕಾಗಿ ಎಷ್ಟು ಕಾಯಿ ಬೆಳೆಸಿದ್ದೀವಿ ಅನ್ನೋಕ್ಕಿಂತ ಎಷ್ಟು ಸೈಜ್ ತೆಗಿತೀವೋ ಅದರಿಂದ ದುಡ್ಡಾಗುತ್ತೆ ನಮಗೆ. ಓಕೆ ಸರ್. ಸರ್ ಇಲ್ಲಿವರೆಗೆ ನೋಡೋದಾದರೆ ಈ ಬೆಳೆಯಲ್ಲಿ ಸಾಮಾನ್ಯವಾಗಿ ನಿಮಗೆ ಕಂಡುಬಂತಹ ರೋಗಗಳೇನು, ಮತ್ತು ಅದಕ್ಕೆ ನೀವು ಏನೇನು ಔಷಧಿ ಹೊಡೆದಿದ್ರಿ ಸರ್? ಅದೇ ನಮಗಿದು ಮೇನ್ ಪ್ರಾಬ್ಲಮ್ ಅಂದರೆ ಬ್ಲೈಟ್ ಅಂತಾರೆ, ದುಂಡಮಾನು ರೋಗ ಅಂತ ಅಂತಾರೆ. ಅದರಿಂದ ಭಾಳ ತೊಂದರೆ ಆಗ್ತಿತ್ತು. ಆದರೆ ಈ ವರ್ಷ ಮಳೆಗಾಲ ಪೂರ ಕಡಿಮೆ ಇದೆ. ಆದಷ್ಟು ಮಟ್ಟಿಗೆ ಈ ವರ್ಷ ಅದು ಎಲ್ಲಿ ಕಂಡು ಬರಲಿಲ್ಲ ಹೊಲದಲ್ಲಿ. ಫಸ್ಟ್ನೇ ವರ್ಷ ಅಲ್ಲ, ನಾವು ನೀವು ಕ್ಲಾತ್ ಒಂದು ಹೊತ್ಸಿದ್ದೀವಿ ಕಂಪ್ಲೀಟಾಗಿ. ಆ ಕ್ಲಾತಿಗೆ ಅದಕ್ಕಂತೇಳಿ ಎಲ್ಲಿ ನಮ್ಮ ಹೊಲ್ದಾಗಂತೂ ಎಲ್ಲಿ ಕಂಡಿಲ್ಲ ಈ ವರ್ಷ. ಆಮೇಲೆ ಮಳೆ ಇದ್ದರೆ ಸ್ವಲ್ಪ ಚುಕ್ಕೆ ಪಕ್ಕೆ ಬರ್ತಿತ್ತು, ಯಾವುದೋ ಅಂತರ್ಕೋಶ ಅಂತಂದು, ಆಮೇಲೆ ಸರ್ಕಸ್ ಫರ್ ಅಂತಂದು, ಈ ಥರ ಅನಿವಾರ್ಯವಾಗಿರ್ತಾವೆ. ಈ ಥರ ಏನೂ ಬಂದಿಲ್ಲ ಈ ವರ್ಷ ಗಿಡದಲ್ಲಿ. ನೀವು ನೋಡ್ತಿದ್ದೀರಿ ಎಲ್ಲೆಲ್ಲೂ ಒಂದು ಕಾಯಲ್ಲಿ ಕೂಡ ಒಂದು ಚುಕ್ಕೆ ಕೂಡ ಕಾಣ್ತಿಲ್ಲ. ಪರ್ಫೆಕ್ಟ್ ಕಲರು ಪರ್ಫೆಕ್ಟಾಗಿ ಕಾಣ್ತಿದೆ. ಹಾಗಾಗಿ ಸ್ವಲ್ಪ ಸೈಜ್ ಕಡಿಮೆ ಇದ್ರೂ ಕೂಡ ಮಾರ್ಕೆಟಲ್ಲಿ ನಮ್ಮ ಕಾಯಿ ನಿಂದಿರಲಿಲ್ಲ, ಚೆನ್ನಾಗಿ ಹೋಯ್ತು. ಈಗ ಅಟ್ ಪ್ರೆಸೆಂಟು ಈ ವರ್ಷ ಬರಗಾಲ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇತ್ತು ಸರ್. ಈಗ ನಿಮಗೆ ರೇಟ್ ಒಳ್ಳೆ ರೇಟ್ ಸಿಗ್ತಾ ಇದೆ. ಬರಗಾಲ ಅಂತ ಡಿಮ್ಯಾಂಡ್ ಏನಿಲ್ಲ. ಈಗ ದಾಳಿಂಬೆ ಹೆಂಗಂದ್ರೆ ಫುಲ್ಲು ಎಲ್ಲ ಬೆಳೆ ಹೋದವು ಅಂದರೆ ಇದು ಬೆಳಿತೈತಿ, ಎಲ್ಲ ಬೆಳೆ ಬೆಳೆದಂದ್ರೆ ಇದು ಬೆಳಲ್ಲ. ಯಾಕಂದ್ರೆ ಇದು ಪೂರ ಮಳೆ ಕಡಿಮೆ ಇರಬೇಕು. ಎಷ್ಟು ಡ್ರೈ ವಾತಾವರಣ ಸಿಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತಿದೆ ಆ ಥರ. ಓಕೆ ಸರ್. ಈಗ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅಂತ ಹೇಳಿದ್ರೆ, ಈಗ ಸ್ಟಾರ್ಟಿಂಗ್ ಹಂತದಿಂದ ಇಲ್ಲಿವರೆಗೂ ಎಷ್ಟು ದಿವಸ ಟೈಮ್ ತಗೊಳ್ತು ಸರ್? ಈಗ ಇದು ಗಿಡ ಬಂದು ಎಕ್ಸಾಕ್ಟ್ 29 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈಗ ನಾವು ಎಕ್ಸಾಂಪಲ್ ಅಂದರೆ 23 ಮಂತ್ಸ್ಗೆ ಫಸ್ಟ್ ಕ್ರಾಪ್ಗೆ ಹೋಗಿದ್ದೀವಿ. ಈಗ 29 ಮಂತ್ಸ್ಗೆಲ್ಲ ನಮಗೆ ಫಸ್ಟ್ನೇ ಕ್ರಾಪ್ ಬಂದಿದೆ. ಸೊ ಈಗ ಹೊಸದಾಗಿ ಬೆಳೆಯೋರು ಕಂಪಲ್ಸರಿ ಒಂದು 29-30 ತಿಂಗಳ ಕಾಯ್ಬೇಕು. ಅವ್ರ ಬೆಳವಣಿಗೆ ಮೇಲೆ, ಅವ್ರ ಸಾಯಲು ಗಿಡ ಯಾವ ಥರ ಬೆಳಿತೈತಿ. ಒಬ್ಬೊಬ್ರು 3 ವರ್ಷ ಆದ್ರೂ ಗಿಡ ಬೆಳೆದಿರಕ್ಕಲ್ಲ, ಒಬ್ಬೊಬ್ರು 18 ತಿಂಗಳಿಗೇನೆ ಗಿಡ ಬೆಳಿತಾವೆ. ಆ ಥರ ಅವ್ರವ್ರ ಮೇಂಟೆನೆನ್ಸ್ ಮೇಲೆ. ನಮ್ಮ ಅನುಭವ ಪ್ರಕಾರ ಅಂದರೆ ಮಿನಿಮಮ್ ಗಿಡ ಫಸ್ಟ್ನೇ ಕ್ರಾಪ್ಗೆ ಹೋಗ್ಬೇಕಂದ್ರೆ 20-25 kg ನಮಗೆ ಈಲ್ಡಿಂಗ್ ಬಂದ್ರೂ ಗಿಡ ಬಿಡು ಅಂತ ಹೇಳ್ತೀವಿ.
ಸಣ್ಣ ಗಿಡಕ್ಕೆಲ್ಲ ಬಿಡ್ಬೇಡ್ರಿ ಅಂತಲೇ ಹೇಳ್ತೀವಿ. ಅದು ಟೈಮಿಂಗ್ ಅಂತಲ್ಲ, ಗಿಡ ಬೆಳವಣಿಗೆ ಮೇಲೆ. ಸೊ ಇದಕ್ಕೆ ನೀವು ಗೊಬ್ಬರ ಎಲ್ಲ ಯಾವ ಥರ ಹಾಕಿದ್ರಿ ಸರ್? ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇಲ್ಲ ಸಗಣಿ ಗೊಬ್ಬರ ಯಾವ ಥರ ಹಾಕಿದ್ರಿ? ನಾವು ಸೆಗಣಿ ಗೊಬ್ಬರ ಬರೋದನ್ನ ನೀವು ನೋಡಿ ಬಂದಿರಿ. ಆ ಥರ ನಾವು ಈಗ ಏನು ಮಾಡ್ತೀವಿ ಮತ್ತು ನೆಕ್ಸ್ಟ್ ಇದ್ರಲ್ಲಿ ಮೇಗೆ ಹೋಗ್ತೀವಿ. ಈಗಲೇ ಒಂದು 6 ತಿಂಗಳು ಮುಂಕಟ್ಟಿಗೆ ಗೊಬ್ಬರ ಕಲೆ ಹಾಕಿ ಅದರ ಟೈಕೋಡರ್ಮ ಸೋಡೋಮನಸ್ಸು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಡ್ತೀವಿ. ಅದನ್ನು ಒಂದು ಸೂಪರ್, ಒಂದು ಗಿಡಕ್ಕೆ ಒಂದು ಅರ್ಧ kg ಲೆಕ್ಕ ಸೂಪರು ಎಲ್ಲ ಗೊಬ್ಬರದಲ್ಲೇ ಕಲಿಸಿಟ್ಟು ಇದರಲ್ಲಿ ಏನು ಮಾಡ್ತೀವಲ್ಲ ಆ ಟೈಮಲ್ಲಿ ಗಿಡಕ್ಕೆ ತುಂಬ್ತೀವಿ. ಸರ್ ಈಗ ಇದ್ರ ಬಗ್ಗೆ ಎಲ್ಲೂ ಟ್ರೈನಿಂಗ್ ಏನಾದರೂ ಸಿಗುತ್ತಾ ಅಂತ ಕೇಳಿದ್ರೆ ಯಾವ ಥರ ಹೇಳ್ತೀರಿ ಸರ್? ಅದೇ ಇದ್ರ ಕಡೆ ಟ್ರೈನಿಂಗ್ ಅಂದರೆ ಎಲ್ಲಿ ಸಿಗಲ್ಲ. ನನ್ನ ಪ್ರಕಾರ ರೈತರ ಕಡೆಯಿಂದನೇ ನೀವು ಇದು ಮಾಡೋದು ಬೇಸು. ಯಾಕಂದರೆ ಯಾರನ್ನ ಪ್ಲ್ಯಾಂಟೇಷನ್ ಮಾಡ್ಬೇಕಂತ ಡಿಸೈಡ್ ಆದರೆ ನೀವು ಮಿನಿಮಮ್ ಒಂದು 3 ಮಂತ್ಸ್ ಆದರೂ ಕೂಡ ಎಲ್ಲರ ತೋಟಕ್ಕೆ ರೈತರ ಅನುಭವ ಏನಿದೆಲ್ಲ ಅವ್ರ ತಕ್ಕ ಏನಿಲ್ಲ ಒಂದು ತಿಂಗಳು ನೀವು ಕೆಲಸ ಮಾಡಾದರೂ ಕೂಡ ಇದನ್ನು ಕಲ್ತ್ಕೊಂಡು ಇಡೋದು ಚಲೋ ಅಂತಂದು. ಏನಂದರೆ ಇದು ಇಡ್ಬೇಕಂತ ಎಲ್ಲರಿಗೂ ಅನಿಸ್ತದೆ, ಆದರೆ ಇದು ಇಟ್ಟ ಮೇಲೆ ಭಾಳ ತೊಂದರೆಗಳು ಇರ್ತಾವೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇಡೋ ಮುಂದಕ್ಕೆ ಬರೋದೇ ಚಲೋ ಅಂತ ನನ್ನ ಅನುಭವ. ಅಂದರೆ ಭಾಳಷ್ಟು ಜನ ನಾನು ಕೇಳಿದ್ದೀನಲ್ಲ ಸರ್, ದಾಳಿಂಬೆ ಹೆಂಗೆ ಅಂದರೆ ಬಂದರೆ ಬಂಪರ್ ಥರ ಬಂದ್ಬಿಟ್ಟು ಅದೇ ಸಿಕ್ಕಾಪಟ್ಟೆ ಅದೇ ಇದು ಭಾಳ ರಿಸ್ಕಿನ ಬೆಳೆ. ಯಾಕಂದರೆ ಕಷ್ಟ ಮಾಡೋನಿಗಂತೂ 100% ಉಳಿತೈತೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಇದ್ರಾಗ ನಾಳೆ ಮಾಡೋ ಕೆಲಸ ಇವತ್ತೇ ಮಾಡ್ಬೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ನಾನು ಆ ಥರ ಅಡ್ವಾನ್ಸ್ ಯಾವನು ಇರ್ತಾನೋ ಅವ್ನು ಕಂಪಲ್ಸರಿ ಸಕ್ಸಸ್ ಆಗೇ ಆಗ್ತಾನೆ. ಈಗ ನಾವೆಲ್ಲ 80 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಎಲ್ಲರೂ ಕೂಡ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿರಿ, ಅದಕ್ಕೆ ಲಾಸ್ ಅಂದ್ರೆ ಈಗಿದ್ರೆ ನಮಗೆ ಒಂದು ಕೋರಿ ಅಗೋನೇ ಬಂದಿದೆ. ಆ ಥರ ಮತ್ತು ಈಗ ಫಸ್ಟ್ನೇ ಕ್ರಾಪಲ್ಲೇ ನಮಗೆ ಇಟ್ಟರಕ್ಕೆಲ್ಲ ಬಂದುಬಿಟ್ರೆ ನಮಗೆ ತೊಂದರೆ ಇಲ್ಲ. ಮುಂದಿನ ಬೆಳೆ ಎಲ್ಲ ಖರ್ಚು ಕಡಿಮೆ ಆಗ್ತವೆ, ನಮ್ಮ ಮೆಟೀರಿಯಲ್ ಉಳಿತಾವಲ್ಲ, ಅದರಿಂದ ಖರ್ಚು ಭಾಳ ಕಡಿಮೆ ಆಗ್ತವೆ ಮುಂದಿನ ವರ್ಷದ. ಫಸ್ಟ್ 3 ಇಯರ್ಸೇ ಭಾಳ ಕಷ್ಟ. ಇದಕ್ಕೆ ಏನಾದರೂ ನೀವು ಮಷಿನರೀಸು ಅಥವಾ ಔಷಧಿ ಸ್ಪ್ರೇ ಮಾಡೋ ಇದೆ ಬ್ಲೋಯರು, ನಮ್ಮ ಹತ್ರ ಬ್ಲೋಯರ್ ಇದೆ. ಆಮೇಲೆ ಟ್ರಾಕ್ಟ್ರು, ಇದರಲ್ಲಿ ಇದೇ ಇನ್ವೆಸ್ಟ್ಮೆಂಟಲ್ಲೇ ಟ್ರಾಕ್ಟ್ರ್ ತಗೊಂಡಿದ್ದೀವಿ. ಆಮೇಲೆ ಎಲ್ಲ ಸಾಮಾನುಗಳೆಲ್ಲ ಮೆಟೀರಿಯಲ್ಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಇದ್ರ ಕಡೆಯಿಂದನೇ ತಗೊಂಡಿದ್ದೀವಿ. ಸೊ ಈಗ ಹೊಸದಾಗಿ ಶುರು ಮಾಡೋರು ಕಂಪಲ್ಸರಿ ಅವೆಲ್ಲ ತಗೋಬೇಕು. ಇದರಿಂದ ಲಾಭದಿಂದ ಮಾಡೋಣ ಅಂದ್ರೆ ಏನು ಕೆಲಸ ನಡೆಯಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಅಡ್ವಾಂಟೇಜ್ ಇರಬೇಕು ಕೆಲಸ ಅಂದರೆ. ಈಗ ಹೆಂಗಂದ್ರೆ ಈಗ ನಾಳೆ ಮಾಡೋ ಕೆಲಸ ಇವತ್ತೇ ಮಾಡ್ಬೇಕಂದ್ರೆ ನಮ್ಮ ಕೈಯಲ್ಲಿ ಮಿಷನರಿ ಇರಬೇಕು. ಒಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ ಅಂದರೆ ಅದು ಆಗಲ್ಲ, ಕೆಲಸ ಮುಂದಕ್ಕೆ ಹೋಗಲ್ಲ. ಮಷಿನರಿಗೆ ಏನಾದರೂ ಸಬ್ಸಿಡಿ ಸಿಗ್ತಾ ಇತ್ತು ಸರ್ ಗೌರ್ಮೆಂಟ್? ಸಿಗುತ್ತೆ, ಈಗ 40% ಎಲ್ಲ ಇದ್ರ ಕಡೆ ಸಿಗುತ್ತೆ, ಬ್ಲೋಯರಿಗೆ ಸಿಗುತ್ತೆ, ಟ್ರ್ಯಾಕ್ಟ್ರಿಗಂತೂ ಸಿಗಲ್ಲ ಆ ಥರ. ಓಕೆ ಸರ್, ಈಗ ಕಾಯಿ ಸೈಜ್ ಮೇಲೆ ಹೋಗುತ್ತಾ ಇಲ್ಲ ಕಲರ್ ಮೇಲೆ ಹೋಗುತ್ತೆ ಸರ್ ಮಾರ್ಕೆಟಿಂಗ್ ಜಾಸ್ತಿ ಹೋಗೋದು? ಸರ್ ಕಲರು ಶೈನಿಂಗು ಇರಬೇಕು ಅಥವಾ ಸೈಜೂ ಇರಬೇಕು, ಎರಡು ಮೇಲೂ ಇದೆ. ಎರಡರಾಗ ಯಾವುದು ಕಡಿಮೆ ಆದ್ರೂ ಇದೆ. ಈಗಿದೆ ನೋಡಿ ಸರ್, ಈಗ ನಿಮ್ಗೆ ಹೇಳ್ತೀನಿ ನಾನು, 500 ಗ್ರಾಮ್ ಕಾಯಿ 300 ರೂಪಾಯಿ ಮಟ್ಟ ಹೋದರೆ 100 ಗ್ರಾಮ್ ಕಾಯಿ 30 ರೂಪಾಯಿ ಹೋಗುತ್ತೆ. ಅದು ಅಷ್ಟು ವೇರಿಯೇಷನ್ ಇರುತ್ತೆ ರೇಟಲ್ಲಿ. ಹಂಗಾಗಿ ನಾವು ಎಷ್ಟು ಈಲ್ಡಿಂಗ್ ತೆಗೆದಿದ್ದಕ್ಕಿಂತ ಎಷ್ಟು ಕ್ವಾಲಿಟಿ ಎಷ್ಟು ಸೈಜ್ ತಗೊಂಬೋದೇ ಮೇನು. ಸೊ ಈ ವಿಡಿಯೋ ನೋಡ್ಬಿಟ್ಟು ಯಾರಾದರೂ ದಾಳಿಂಬೆ ಬೆಳಿಬೇಕು ಅಂತ ಅಂದ್ಕೊಂಡಿರೋ ರೈತರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಿ? ಕಂಪಲ್ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ನಮ್ಮ ನಂಬರು ಇದರಲ್ಲಿ ಮಾಡಿರಿ, ಅದರಿಂದ ಬರೀ ಏನು ತೊಂದರೆ ಇಲ್ಲ. ನನ್ನಿಂದ ಇನ್ನೊಂದು 4 ಉಪಯೋಗ ಆಗುತ್ತಂದರೆ ಅದು ನನಗಿನ್ನೂ ಸಂತೋಷನೇ. ಸರ್ ಈ ಊರು ಅಡ್ರೆಸ್ ಹೇಳಿ ಸರ್? ಇದು ಹೊಸಪೇಟೆ ತಾಲೂಕು, ಬೈಲದಗಿರಿ ಅಂತ ಗ್ರಾಮ. ದಾಳಿಂಬೆ ಏನಿಲ್ಲ, ಕಟಿಂಗ್ ಮುಗಿಯೋಕ್ಕೆ ಬಂದಿದೆ. ಇದೇನಿದೆಲ್ಲ ಸೆಕೆಂಡ್ ಕಟಿಂಗ್ ಇದು. ಫರ್ kg ಬಂದು 50 ರೂಪಾಯಿ ಆ ಥರ ಕೊಟ್ಟಿದ್ದೀವಿ ಕಾಯಿದನ್ನು. ಫಸ್ಟ್ನೇ ಕಟಿಂಗೆಲ್ಲ 105, 110 ಆ ಥರ ಕೊಟ್ಟಿದ್ದೀವಿ. ಅಂದರೆ ನಿಮಗೆ ಫಸ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ? ಫಸ್ಟಲ್ಲಿ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಅಂದರೆ ಏನು ಗಿಡಲ್ಲಿ ಸ್ವಲ್ಪ ಹಸಿರು ಕಾಣುತ್ತಲ್ಲ, ಸಣ್ಣ ಕಾಯಿ ಚಿಕ್ಕ ಕಾಯಿ ಆ ಥರ ಏನು ಬಿಟ್ಟಿರ್ತಾರಲ್ಲ, ಕೈ ತಪ್ಪಿ ಏನು ಬಿಟ್ಟಿರ್ತಾರಲ್ಲ, ಆ ಕಾಯಿ ಅಷ್ಟು ಉಳ್ಕೊಂಡಿರ್ತಲ್ಲ, ಅದನ್ನೇ ಸ್ವಲ್ಪ ಆಫ್ ರೇಟ್ ಮಾಡಿ ಕೊಡ್ತೀವಿ. ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.